2025 ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿಯರ ಖಾತೆಗೆ ಪ್ರತಿ ತಿಂಗಳು ಕೂಡ 2500 ರೂಪಾಯಿ, ಜೊತೆಗೆ ಹಿರಿಯರಿಗೆ ಪಿಂಚಣಿ ಯೋಜನೆಯಡಿ ಪ್ರತಿ ತಿಂಗಳು 3000 ರೂಪಾಯಿ, ಗ್ಯಾಸ್ ಬೆಲೆ ಕೇವಲ 500 ರೂಪಾಯಿ. ಹೀಗೆ ವಿವಿಧ ಯೋಜನೆಗಳನ್ನು ಇವಾಗ ಬಿಜೆಪಿ ಸರ್ಕಾರವು ಘೋಷಣೆ ಮಾಡಿದೆ. ಹಾಗಾದರೆ ಈ ಒಂದು ಯೋಜನೆಗಳು ಯಾವ್ಯಾವು, ಯಾರಿಗೆಲ್ಲ ಈ ಒಂದು ಯೋಜನೆಗಳು ಯಾವ ರೀತಿ ಸಿಗುತ್ತೆ, ಈ ಒಂದು ಯೋಜನೆಗೆ ಯಾವ ರೀತಿ ಅಪ್ಲೈಯನ್ನು ಮಾಡ್ಬೋದು, ಯಾವಾಗಿಂದ ಈ ಒಂದು ಯೋಜನೆಗಳು ಜಾರಿ ಆಗ್ತಾ ಇದ್ದಾವೆ, ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇವಾಗ ಬಿಜೆಪಿ ಸರ್ಕಾರವು ಕೂಡ ಗ್ಯಾರಂಟಿ ಯೋಜನೆಗಳ ಹಿಂದೆ ಬಿದ್ದಿದೆ. ಇವಾಗಲೇ ರಾಜ್ಯದಲ್ಲಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು. ನಿಮಗೆಲ್ಲ ಗೊತ್ತಿರುವಂತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರವು ಭರವಸೆಯನ್ನು ನೀಡಿತ್ತು. ಅದೇ ರೀತಿ ಈ ಒಂದು ಪಕ್ಷವು ಅಧಿಕಾರಕ್ಕೂ ಕೂಡ ಬಂದಿತ್ತು. ಇದಕ್ಕೆ ಮುಖ್ಯವಾಗಿ ಈ ಒಂದು ಗ್ಯಾರಂಟಿ ಯೋಜನೆಗಳು ಕೂಡ ಕೈ ಹಿಡಿದಿದ್ವು. ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷವು ಒಂದೊಂದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸ್ತಾ ಬಂತು. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ಇವಾಗಲೇ 7000 ರೂಪಾಯಿ ಅಂತದ್ದು ಜಮಾ ಆಗ್ತಾ ಇರುವಂಥದ್ದು. ಜೊತೆಗೆ ಯುವ ನಿಧಿ ಆಗಿರ್ಬೋದು, ಉಚಿತ ಬಸ್ ಪ್ರಯಾಣ ಆಗಿರ್ಬೋದು, ಹೀಗೆ ಒಂದೊಂದು ಯೋಜನೆಗಳನ್ನು ಘೋಷಣೆ ಮಾಡಿತ್ತು. ಜೊತೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಜನರಿಗೆ ನೀಡುವ ಮುಖಾಂತರ ಈ ಒಂದು ಭರವಸೆಯನ್ನು ಕಾಂಗ್ರೆಸ್ ಪಕ್ಷವು ನೀಡಿತ್ತು. ಅದರಂತೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯೋಜನೆಗಳನ್ನು ಜಾರಿಗೊಳಿಸುವ ಮುಖಾಂತರ ಈ ಒಂದು ಯೋಜನೆಗಳು ಇವಾಗಲೂ ಕೂಡ ಚಾಲ್ತಿಯಲ್ಲಿದ್ದಾವೆ. ಇದರಿಂದಾಗಿ ಬಿಜೆಪಿ ಸರ್ಕಾರಕ್ಕೆ ಮತದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಬೀಳ್ತಾ ಇದ್ದು, ಇದರಿಂದ ಕಾಂಗ್ರೆಸ್ ಪಕ್ಷವು ತುಂಬಾನೇ ಅಧಿಕಾರಕ್ಕೆ ಬರ್ತಾ ಇರೋದು. ಇವಾಗ ಬಿಜೆಪಿ ಸರ್ಕಾರಕ್ಕೂ ಕೂಡ ಇದು ತಲೆನೋವಾಗಿದ್ದು, ಹೇಗಾದರೂ ಮಾಡಿ ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನ ತೆಗೆದು ಹಾಕಬೇಕು. ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಂಬಿರುವಂತಹ ಜನರಿಗೆ ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಮುಖಾಂತರ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ಟಕ್ಕರ್ ಕೊಡಲು ಬಿಜೆಪಿ ಸರ್ಕಾರವು ಕೂಡ ಮುಂದಾಗಿದ್ದು, ಇದರ ಬೆನ್ನಲ್ಲೇ ಇವಾಗ ಬಿಜೆಪಿ ಸರ್ಕಾರವು ಕೂಡ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದೆ. ಹೌದು ವೀಕ್ಷಕರೇ, ಇವಾಗ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿ ಸರ್ಕಾರವು ಕೂಡ ಕೂಗ್ತಾ ಇರುವಂಥದ್ದು. ಇವಾಗಲೇ ಸಾಕಷ್ಟು ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಬಿಜೆಪಿ ಸರ್ಕಾರವು ಕೂಗಿತ್ತು. ಇವಾಗ ಮತ್ತೆ ಗ್ಯಾರಂಟಿ ಯೋಜನೆಗಳನ್ನು ಸಾಕಷ್ಟು ಯೋಜನೆಗಳನ್ನು ಇವಾಗ ಜಾರಿಗೊಳಿಸುವುದಾಗಿ ಮತ್ತೆ ಘೋಷಣೆಯನ್ನು ಕೂಗಿರುವಂಥದ್ದು. ಹಾಗಾಗಿ ಏನೇನು ಕೂಗಿದೆ ಅಂತ ನೋಡೋಣ ಬನ್ನಿ. ಸದ್ಯ ಇವಾಗ ದೆಹಲಿಯಲ್ಲಿ ಈ ಒಂದು ಚುನಾವಣೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ನಾವು 2500 ರೂಪಾಯಿಯನ್ನು ಹಾಕುವುದಾಗಿ ಇವಾಗ ಬಿಜೆಪಿ ಸರ್ಕಾರವು ಒಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿರುವಂಥದ್ದು. ಅಂದರೆ ಕರ್ನಾಟಕದಲ್ಲಿ ಯಾವ ರೀತಿ ಮಹಿಳೆಯರ ಖಾತೆಗೆ ಇವಾಗ ಪ್ರತಿ ತಿಂಗಳು 2000 ರೂಪಾಯಿಯನ್ನು ಕಾಂಗ್ರೆಸ್ ಪಕ್ಷವು ಹಾಕ್ತಾ ಇದೆ, ಇದರಂತೆ ದೆಹಲಿಯಲ್ಲೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿಯರ ಖಾತೆಗೆ 2500 ರೂಪಾಯಿಯನ್ನು ಹಾಕ್ತೀವಿ, ನೀವು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ದೃಷ್ಟಿಯಿಂದ ಇವಾಗ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವು ಕೂಡ ಗ್ಯಾರಂಟಿ ಯೋಜನೆಯನ್ನು ಇವಾಗ ಮಹಿಳೆಯರಿಗೋಸ್ಕರ ಪ್ರತಿ ತಿಂಗಳು ನಾವು 2000 ರೂಪಾಯಿನ ಹಾಕ್ತೀವಿ ಅಂತ ಇವಾಗ ಭರವಸೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಕುಟುಂಬದಲ್ಲಿರುವಂತಹ ಮಹಿಳೆಯ ಯಜಮಾನಿಯ ಖಾತೆಗೆ 2500 ರೂಪಾಯಿಯನ್ನು ಪ್ರತಿ ತಿಂಗಳು ಕೂಡ ನಾವು ಹಾಕ್ತೀವಿ ಅಂತ ಇವಾಗ ಒಂದು ಘೋಷಣೆಯನ್ನು ಬಿಜೆಪಿ ಸರ್ಕಾರವು ಕೊಟ್ಟಿರುವಂಥದ್ದು. ಇದು ಒಂದು ಯೋಜನೆ ಆದರೆ ಇನ್ನು ಮತ್ತೊಂದು ಯೋಜನೆ ಮಹಿಳೆಯರಿಗೋಸ್ಕರ ಸರ್ಕಾರವು ಭರವಸೆಯನ್ನು ಕೊಟ್ಟಿರುವುದು ಏನಂತಂದರೆ, ಎಲ್ಲ ಗರ್ಭಿಣಿಯರಿಗೂ ಕೂಡ ತಲಾ 21,000 ರೂಪಾಯಿಯನ್ನು ನೆರವು ನೀಡುವುದಾಗಿ ಇವಾಗ ಮತ್ತೊಂದು ಗ್ಯಾರಂಟಿ ಯೋಜನೆಯನ್ನು ಬಿಜೆಪಿ ಸರ್ಕಾರವು ನೀಡಿರುವಂಥದ್ದು. ಅಂದರೆ ಮಹಿಳೆಯರು ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಅವರಿಗೆ ನೆರವಾಗುವಂತಹ ದೃಷ್ಟಿಯಿಂದ ಬರೋಬ್ಬರಿ 21,000 ರೂಪಾಯಿಯನ್ನು ನಾವು ನೆರವು ನೀಡ್ತೀವಿ ಅಂತ ಇವಾಗ ಇವು ಮತ್ತೊಂದು ಗ್ಯಾರಂಟಿ ಯೋಜನೆಯನ್ನು ಬಿಜೆಪಿ ಸರ್ಕಾರವು ಮಹಿಳೆಯರಿಗೋಸ್ಕರ ತಂದಿರುವಂಥದ್ದು. ಅಂದರೆ ಮೊದಲನೇದಾಗಿ 2500 ರೂಪಾಯಿ ಯಜಮಾನಿ ಖಾತೆಗೆ ಬಂದರೆ, ಇನ್ನು ಗರ್ಭಿಣಿಯರ ಖಾತೆಗೆ 21,000 ರೂಪಾಯಿ ಅನ್ನೋದು ನೆರವು ನೀಡುವುದಾಗಿ ಬಿಜೆಪಿ ಸರ್ಕಾರವು ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿರುವಂಥದ್ದು. ಇನ್ನು ಇದರ ಜೊತೆಗೆ ಹಿರಿಯರಿಗೆ ಅಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಇವಾಗಲೇ ನೀವು ಪಡಿತಾ ಇರ್ಬೋದು 1200 ರೂಪಾಯಿ ಅನ್ನೋದು ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗೆ ಬರ್ತಾ ಇರುತ್ತೆ. ಜೊತೆಗೆ ಗಂಡನನ್ನು ಕಳೆದುಕೊಂಡಂತಹ ಮಹಿಳೆಯರ ಖಾತೆಗೆ 600 ರೂಪಾಯಿ ಅನ್ನೋದು ಪ್ರತಿ ತಿಂಗಳು ಕೂಡ ಇವಾಗ ಬರ್ತಾ ಇರುವಂಥದ್ದು. ಇವಾಗ ಬರುತ್ತಿರುವಂತಹ ಪಿಂಚಣಿ ಯೋಜನೆಯ ಹಣವನ್ನು ಮತ್ತೆ ಜಾಸ್ತಿ ಮಾಡ್ತೀವಿ, ಅಂದರೆ ಇವಾಗ ಏನು 1200 ರೂಪಾಯಿ ಬರ್ತಾ ಇರುತ್ತೆ ಅದನ್ನು 2500 ರೂಪಾಯಿ ಅಥವಾ 3000ವರೆಗೂ ಕೂಡ ನಾವು ಏರಿಕೆಯನ್ನು ಮಾಡ್ತೀವಿ ಅಂತ ಇವಾಗ ಬಿಜೆಪಿ ಸರ್ಕಾರವು
ಹಿರಿಯ ನಾಗರಿಕರಿಗೆ ಮತ್ತು ವಿಧವೆಯರಿಗೆ ಈ ಒಂದು ಭರವಸೆಯನ್ನು ಇವಾಗ ದೆಹಲಿಯಲ್ಲಿ ಕೂಗಿರುವಂಥದ್ದು. ಅಂದರೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಮ್ಮ ಸರ್ಕಾರವು ಇವಾಗ ಏನು ಪಿಂಚಣಿ ಯೋಜನೆ ಹಣ ಬರ್ತಾ ಇದೆಯಲ್ಲ, ಇದರ ನಾವು ಡಬಲ್ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಇವಾಗ ದೆಹಲಿಯಲ್ಲಿ ಒಂದು ಪ್ರಚಾರದ ವೇಳೆಯಲ್ಲಿ ಈ ಒಂದು ಘೋಷಣೆಯನ್ನು BJP ಸರ್ಕಾರವು ಕೂಗಿರುವಂಥದ್ದು. ಇಷ್ಟೇ ಅಲ್ಲದೆ ಇನ್ನು ಅಡುಗೆ ಅನಿಲ ಅಂದರೆ ಗ್ಯಾಸ್ ಸಿಲಿಂಡರ್ ಬೆಲೆಯೂ ಕೂಡ ನಾವು 500 ರೂಪಾಯಿಗೆ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ನೀಡಿದ್ದಾರೆ. ಇವಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು, ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರುವಂತಹ ಮುಂಚಿತವಾಗಿ ಈ ಒಂದು BJP ಸರ್ಕಾರವು ಸಾಕಷ್ಟು ಬೆಲೆ ಏರಿಕೆಯನ್ನು ಮಾಡಿತ್ತು. ಸುಮಾರು 1200 ಗಡಿ ದಾಟಿತ್ತು ಇಂಧನದ ಬೆಲೆ. ಸದ್ಯಕ್ಕೆ ಇವಾಗ 800 ರಿಂದ 900 ರೂಪಾಯಿ ಅನ್ನುವಂಥದ್ದು ಗ್ಯಾಸ್ ಸಿಲಿಂಡರ್ ಬೆಲೆ ಆಗಿರುವಂಥದ್ದು. ಈ ಒಂದು ಬೆಲೆಯನ್ನು ನಾವು ಇನ್ನೂ ಕೂಡ ಕಡಿಮೆ ಮಾಡ್ತೀವಿ, ಬರೋಬ್ಬರಿ 500 ರೂಪಾಯಿಗೆ ಮಾತ್ರ ಅಡುಗೆ ಅನಿಲ ಸಿಲಿಂಡರವನ್ನು ನಾವು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು BJP ಸರ್ಕಾರವು ಮತ್ತೊಂದು ಗ್ಯಾರಂಟಿ ಯೋಜನೆಯನ್ನು ಇವಾಗ ದೆಹಲಿಯಲ್ಲಿ ಘೋಷಣೆ ಕೂಗಿರುವಂಥದ್ದು. ಸದ್ಯ ಈ ಒಂದು ಎಲ್ಲ ಯೋಜನೆಗಳನ್ನು ಕೂಡ ದೆಹಲಿಯಲ್ಲಿ BJP ಸರ್ಕಾರವು ಒಂದು ಘೋಷಣೆಯನ್ನು ಕೂಗಿದೆ ಅಂತಲೇ ಹೇಳ್ಬೋದು. ಅಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಇವಾಗಲೇ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿದಿದ್ದು, ಇವಾಗ BJP ಸರ್ಕಾರವು ಕೂಡ ಇದೇ ಪ್ಲ್ಯಾನನ್ನು ಮಾಡಿಬಿಟ್ಟು ಇವಾಗ ಮತವನ್ನು ಸೆಳೆಯಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲು ಇವಾಗ ದೆಹಲಿಯಲ್ಲಿ ಕೂಗಿರುವಂಥದ್ದು. ನಂತರ ಈ ಒಂದು ಕರ್ನಾಟಕದಲ್ಲೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಕೂಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಏಕೆಂತಂದರೆ ಇವಾಗಲೇ ಕಾಂಗ್ರೆಸ್ ಪಕ್ಷವು ಗ್ಯಾರಂಟಿ ಯೋಜನೆಗಳ ಮುಖಾಂತರವೇ ಮತದಾನದಲ್ಲಿ ಅತಿ ಹೆಚ್ಚು ಜನರ ಮತವನ್ನು ಗೆಲ್ಲಲು ಈ ಒಂದು ಗ್ಯಾರಂಟಿ ಯೋಜನೆಗಳು ತುಂಬಾ ಅನುಕೂಲವಾಗಿದ್ದು, ಇವಾಗ BJP ಸರ್ಕಾರಕ್ಕೆ ತುಂಬ ತಲೆನೋವಾಗಿದ್ದು, ಹಾಗಾಗಿ ಈ ಬಾರಿ BJP ಸರ್ಕಾರವು ಕೂಡ ದೊಡ್ಡದಾದ ಪ್ಲ್ಯಾನನ್ನೇ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಏಕೆಂತಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಟಕ್ಕರ್ ಕೊಡಲು BJP ಸರ್ಕಾರವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಲಿದೆ ಅಂತಲೇ ಹೇಳ್ಬೋದಾಗಿದೆ. ಸದ್ಯಕ್ಕೆ ದೆಹಲಿಯಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆಯನ್ನು ಕೂಗಿರುವಂಥದ್ದು. ಇನ್ನು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲೂ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡುವುದರಲ್ಲಿ ನೋ ಡೌಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ಕಾಂಗ್ರೆಸ್ ಪಕ್ಷವು ಗ್ಯಾರಂಟಿ ಯೋಜನೆಗಳ ಮುಖಾಂತರವೇ ಅಧಿಕಾರಕ್ಕೆ ಬಂದಿರುವುದು. BJP ಸರ್ಕಾರವು ಕೂಡ ಇದನ್ನೇ ಪ್ಲ್ಯಾನ್ ಮಾಡಿಬಿಟ್ಟು ಇವಾಗ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸದ್ಯ ಫೆಬ್ರವರಿ 1ರಂದು ಈ ಒಂದು ಕೇಂದ್ರ ಸರ್ಕಾರದಿಂದ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ. ಹಾಗಾಗಿ ಆ ಒಂದು ಬಜೆಟ್ ಮಂಡನೆಯಲ್ಲೂ ಕೂಡ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸನ್ನು ಕೊಡುವುದಾಗಿ ಇವಾಗಲೇ ಒಂದು ಮಾಹಿತಿ ಅನ್ನುವಂಥದ್ದು ಕೇಳಿ ಬಂದಿರುವಂಥದ್ದು. ಫೆಬ್ರವರಿ 1, 2025ರಂದು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸನ್ನು ಕೊಡಲು ಸರ್ಕಾರವು ಮುಂದಾಗಿದ್ದು, ಈ ಮೂಲಕ ಬಜೆಟ್ ಮಂಡನೆ ದಿನ ಏನೆಲ್ಲ ಬಜೆಟ್ ಮಂಡನೆ ಆಗುತ್ತೆ ಅನ್ನೋದು ಇವಾಗ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಗುಡ್ ನ್ಯೂಸ್ ಅನ್ನುವಂಥದ್ದು BJP ಸರ್ಕಾರ ನೀಡಲಿದೆ ಅನ್ನುವಂಥ ಒಂದು ಮಾಹಿತಿ ಅನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇದು ಇವಾಗ ದೆಹಲಿಯಲ್ಲಿ ಕೂಗಿರುವಂಥ ಘೋಷಣೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಇದೇ ರೀತಿ ಪ್ರತಿಯೊಂದು ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.